ಇತ್ತೀಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಸಹ ಒತ್ತಿರಿ. ಏರ್ವೇ ಬಿಲ್ ಹೇಗೆ ತಯಾರಿಸುವುದು? ಈ ಟ್ಯುಟೋರಿಯಲ್ನಲ್ಲಿ ಪ್ರಸ್ತುತ ತರಬೇತಿ ಸ್ವೀಕರಿಸುವವರಿಗಾಗಿ ಏರ್ವೇ ಬಿಲ್ ಸಿದ್ಧತೆಯನ್ನು ಅರ್ಥ ಮಾಡಿಕೊಳ್ಳಲು JBS ಅಕಾಡೆಮಿ ಸಿದ್ಧಪಡಿಸಿದೆ. ಇವು ಸಾಮಾನ್ಯ ಮಾರ್ಗನಿರ್ದೇಶಗಳು ಮಾತ್ರ. ನಿರ್ದಿಷ್ಟ ವಿವರಗಳು ಸ್ಥಳ ಮತ್ತು ಕಾನೂನು ಅವಶ್ಯಕತೆಗಳಿಗೆ ಅನುಗುಣವಾಗಿ ಬದಲಾಗುತ್ತವೆ. ಏರ್ವೇ ಬಿಲ್ ಎನ್ನುವುದು ವಿಮಾನಯಾನ ಸಂಸ್ಥೆಯ ಅಧಿಕೃತ ಏಜೆಂಟ್ ಹೊರಡಿಸಿದ ಬಹಳ ಮುಖ್ಯವಾದ ದಾಖಲೆಯಾಗಿದೆ. ಇದು ಒಂದು ವಿಮಾನ ನಿಲ್ದಾಣದಿಂದ ಇನ್ನೊಂದು ವಿಮಾನ ನಿಲ್ದಾಣಕ್ಕೆ ಕಾರ್ಗೋಗಳನ್ನು ಸಾಗಿಸಲು ಬಳಸುವ ನಾನ್-ನೆಗೋಷಿಯಬಲ್ ಸಾರಿಗೆ ದಾಖಲೆಯಾಗಿದೆ. ಏರ್ವೇ ಬಿಲ್ ಒಂದು ದೇಶದ ಎಕ್ಸ್ಪೋರ್ಟ್ ಕಸ್ಟಮ್ಸ್ ಫಾರ್ಮಾಲಿಟೀಸ್ಗಳನ್ನು ಪೂರ್ಣಗೊಳಿಸಿದ ನಂತರ ಏರ್ ಕ್ಯಾರೇಜ್ ಮಾಡಲು ಸರಕುಗಳನ್ನು ಸ್ವೀಕರಿಸಿದ ನಂತರ ನೀಡಲಾಗುವುದು. ಆದಾಗ್ಯೂ ಮುಂಚಿತವಾಗಿ ಕಸ್ಟಮ್ಸ್ ಬ್ರೋಕರ್ಗೆ ಸಂಖ್ಯೆಯನ್ನು ಕಾಯ್ದಿರಿಸಿ ನೀಡಬೇಕು. ಈ ಡಾಕ್ಯುಮೆಂಟ್ ಶಿಪ್ಮೆಂಟ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಹಾಗೂ ಅದನ್ನು ಟ್ರ್ಯಾಕ್ ಮಾಡಲು ಅನುಮತಿಸುತ್ತದೆ. ಏರ್ವೇ ಬಿಲ್ ಅನೇಕ ಪ್ರತಿಗಳನ್ನು ಹೊಂದಿದೆ, ಆದ್ದರಿಂದ ಸಾಗಣೆಯಲ್ಲಿ ತೊಡಗಿರುವ ಎಲ್ಲಾ ಪಾರ್ಟಿಗಳು ಅದನ್ನು ದಾಖಲಿಸಲು ಸಹಾಯ ಮಾಡುತ್ತದೆ. ಒಂದು ಏರ್ವೇ ಬಿಲ್ ಅಥವಾ ಏರ್ ಕನ್ಸೈನ್ಮೆಂಟ್ ನೋಟ್ ಎನ್ನುವುದು ಏರ್ ರವಾನೆ ಮಾಡುವಾಗ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಯ ನಿಯೋಜಿತ ಕಾರ್ಗೋ ಏಜೆಂಟ್ ನೀಡಿದ ರಶೀದಿಯಾಗಿದೆ. ಇದರ ಮೂಲಕ ಸರಕುಗಳನ್ನು ವಿಮಾನದಲ್ಲಿ ಸಾಗಿಸಲು ಒಪ್ಪಂದದ ಪುರಾವೆಯಾಗಿ ರಶೀದಿಯನ್ನು ಸಹ ಒದಗಿಸಲಾಗಿದೆ. ಮಾಸ್ಟರ್ ಏರ್ವೇ ಬಿಲ್ 11 ಅಂಕಿಯ ಸಂಖ್ಯೆಯನ್ನು ಹೊಂದಿದ್ದು, ಆ ಮೂಲಕ ಶಿಪ್ಮೆಂಟ್ ಬುಕಿಂಗ್ ಮಾಡಬಹುದಾಗಿದೆ. ಸರಕಿನ ವಿತರಣಾ ಸ್ಥಿತಿ ಮತ್ತು ಪ್ರಸ್ತುತ ಸ್ಥಿತಿಯನ್ನು ಸಹ ತಿಳಿಯಬಹುದು. ಮೊದಲ 3 ಅಂಕೆಗಳು ವಿಮಾನಯಾನ ಕೋಡ್. ಸಾಮಾನ್ಯವಾಗಿ ಈ ಸಂಖ್ಯೆಗಳ ಅನುಕ್ರಮವು 3 ಅಂಕೆಗಳು, 4 ಅಂಕೆಗಳು, 4 ಅಂಕೆಗಳು ಆಗಿರುತ್ತದೆ. ಇದು ಪ್ರತಿ ನಿರ್ದಿಷ್ಟ ಶಿಪ್ಮೆಂಟ್ಗೆ ಅನುಗುಣವಾಗಿ ನಿರ್ಮಿತವಾದ ನಿರ್ದಿಷ್ಟ ಅಂಕೆಗಳಾಗಿವೆ. ಏರ್ವೇ ಬಿಲ್ ಫಾರ್ಮ್ಯಾಟ್ ಅನ್ನು IATA ಇಂದ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ದೇಶೀಯ ಮತ್ತು ಅಂತರರಾಷ್ಟ್ರೀಯ ವಾಯು ಸಾರಿಗೆಗೆ ಸಹ ಬಳಸಬಹುದು. ಇವು 2 ಫಾರ್ಮ್ಯಾಟ್ಗಳಲ್ಲಿ ಲಭ್ಯವಿದೆ. ಒಂದು ಏರ್ಲೈನ್ ಲೋಗೋ ಎಕ್ವಿಪ್ಡ್ ಏರ್ವೇ ಬಿಲ್, ಇನ್ನೊಂದು ನ್ಯೂಟ್ರಲ್ ಏರ್ವೇ ಬಿಲ್. ಸಾಮಾನ್ಯವಾಗಿ ವಿಮಾನಯಾನ ಏರ್ವೇ ಬಿಲ್ ಅನ್ನು IATA ಕಾರ್ಗೋ ಏಜೆಂಟರಿಗೆ IATA ಏರ್ಲೈನ್ಸ್ ಮೂಲಕ ನೀಡಲಾಗುತ್ತದೆ. ಆದರೆ ಪ್ರಸ್ತುತ ಅಭ್ಯಾಸದಲ್ಲಿ ನ್ಯೂಟ್ರಲ್ ಏರ್ವೇ ಬಿಲ್ ಅಥವಾ ಏರ್ವೇ ಬಿಲ್ ಬಳಸಲಾಗುತ್ತದೆ. ಏರ್ವೇ ಬಿಲ್ನ ಪ್ರಮುಖ ಪ್ರತಿಗಳು ಈ ಕೆಳಗಿನಂತಿವೆ. ಮೊದಲ 3 ಪ್ರತಿಗಳನ್ನು ಒರಿಜಿನಲ್ ಎಂದು ವರ್ಗೀಕರಿಸಲಾಗಿದೆ. ಒರಿಜಿನಲ್ 1 ಇಶ್ಯೂಯಿಂಗ್ ಕ್ಯಾರಿಯರ್ನ ಪ್ರತಿಯಾಗಿದೆ. ಒರಿಜಿನಲ್ 2 ಕನ್ಸೈನಿಯ ಪ್ರತಿಯಾಗಿದೆ. ಒರಿಜಿನಲ್ 3 ಶಿಪ್ಪರ್ನ ಪ್ರತಿಯಾಗಿದೆ. ನಕಲ ಪ್ರತಿ ಸಂಖ್ಯೆ 4, 5, 6, 7 ವಿತರಣಾ ರಶೀದಿಗಳಾಗಿವೆ. ಇವು ಗಮ್ಯಸ್ಥಾನದಲ್ಲಿದ್ದು ವಿಮಾನ ನಿಲ್ದಾಣ 3ನೇ ಕ್ಯಾರಿಯರ್ ಮತ್ತು 2ನೇ ಕ್ಯಾರಿಯರ್ಗೆ ಆಗಿದೆ. ನಕಲು ಪ್ರತಿ ಸಂಖ್ಯೆ 8 ಏಜೆಂಟರ ಪ್ರತಿಯಾಗಿದೆ. ಸ್ಪಷ್ಟವಾಗಿ ಓದಲು ಸುಲಭವಾಗುವಂತೆ ಮಾಹಿತಿಯನ್ನು ಮುದ್ರಿಸುವುದು ಒಳ್ಳೆಯದು. ಆದರೆ ಏರ್ವೇ ಬಿಲ್ ಅನ್ನು ಕೈಬರಹ ಮಾಡಬೇಕಾದರೆ ಎಲ್ಲಾ ಪ್ರತಿಗಳಲ್ಲಿ ಮಾಹಿತಿಯು ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಕ್ಯಾರಿಯರ್ಗಳಿಗೆ ವಿತರಣೆಯನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ. ಆದಾಗ್ಯೂ ಇದು ಪ್ರಸ್ತುತ ಅಭ್ಯಾಸವಲ್ಲ, ಏಕೆಂದರೆ ಎಲ್ಲವೂ ಆನ್ಲೈನ್ ಅಥವಾ ಕಂಪ್ಯೂಟರೈಸ್ಡ್ ಆಗಿದೆ. ನೀವು ಏರ್ವೇ ಬಿಲ್ ಅನ್ನು ತಯಾರಿಸುವಾಗ ಈ ಮಾರ್ಗನಿರ್ದೇಶಗಳನ್ನು ನೆನಪಿನಲ್ಲಿ ಇಡಬೇಕಾಗುವುದು. ಮಾಹಿತಿಯನ್ನು ಭರ್ತಿ ಮಾಡಲು ಅಗತ್ಯವಾದ ದಾಖಲೆಗಳು: 1 ಇನ್ವಾಯ್ಸ್, 2ನೇಯದು ಪ್ಯಾಕಿಂಗ್ ಲಿಸ್ಟ್, ಪ್ರತ್ಯೇಕ ಪ್ಯಾಕೇಜ್ಗಳ ವಿವರವಾದ ಗಾತ್ರಗಳು ಮತ್ತು ತೂಕದ ವಿವರಗಳೊಂದಿಗೆ, 3ನೇಯದು ಲೆಟರ್ ಆಫ್ ಕ್ರೆಡಿಟ್ ಅಥವಾ ಶಿಪ್ಪರ್ಸ್ ಲೆಟರ್ ಆಫ್ ಇನ್ಶೂರೆನ್ಸ್, 4ನೇಯದು ವಿಮಾನಯಾನ ಫ್ಲೈಟ್ ಬುಕಿಂಗ್ ವಿವರಗಳು. ಶಿಪ್ಪರ್ IEC ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ನ ಪ್ರಕಾರ
ಶಿಪ್ಪರ್ನ ವಿವರಗಳು ಇನ್ವಾಯ್ಸ್ನ ವಿವರಗಳೊಂದಿಗೆ ಹೊಂದಿಕೆಯಾಗಬೇಕು ಮತ್ತು ಅದನ್ನು ಇಲ್ಲಿ ನಮೂದಿಸಬೇಕು. ಆದಾಗ್ಯೂ ಇದು ಥರ್ಡ್ ಪಾರ್ಟಿ ಎಕ್ಸ್ಪೋರ್ಟ್ ಆಗಿದ್ರೆ ಇದನ್ನು ಅಕೌಂಟ್ ಆಫ್ ಥರ್ಡ್ ಪಾರ್ಟಿ ಎಂದು ತೋರಿಸಲಾಗುತ್ತದೆ. ರಫ್ತುದಾರರ ಅಂದ್ರೆ ಶಿಪ್ಪರ್ನ ಸಂಪರ್ಕ ವಿವರಗಳನ್ನು ಖಚಿತಪಡಿಸಿಕೊಳ್ಳಿ. ಹೆಸರು ಮತ್ತು ವಿಳಾಸ, ಪಿನ್ ಕೋಡ್, ಫೋನ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಎಲ್ಲವನ್ನು ಸರಿಯಾಗಿ ನಮೂದಿಸಲಾಗಿದೆ. ಕನ್ಸೈನಿ ಎಕ್ಸ್ಪೋರ್ಟ್ ಇನ್ವಾಯ್ಸ್ ಪ್ರಕಾರ ಇಂಪೋರ್ಟರ್ ಅಥವಾ ಕನ್ಸೈನಿ ವಿವರಗಳನ್ನು ನಮೂದಿಸಿ. ಒಂದು ವೇಳೆ ಶಿಪ್ಮೆಂಟ್ ಲೆಟರ್ ಆಫ್ ಕ್ರೆಡಿಟ್ ಆಧರಿಸಿದರೆ ಬ್ಯಾಂಕ್ ಅನ್ನು ಕನ್ಸೈನಿದಾರ ಎಂದು ಪರಿಗಣಿಸಬಹುದು. ಇಂಪೋರ್ಟರ್ ಅಥವಾ ಕನ್ಸೈನಿನ ಸಂಪರ್ಕ ವಿವರಗಳನ್ನು ಖಚಿತಪಡಿಸಿಕೊಳ್ಳಿ. ಹೆಸರು ಮತ್ತು ವಿಳಾಸ, ಪಿನ್ ಕೋಡ್, ಫೋನ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಎಲ್ಲವನ್ನು ಸರಿಯಾಗಿ ನಮೂದಿಸಲಾಗಿದೆ. ಕನ್ಸೈನಿಯ ಫೋನ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಉಲ್ಲೇಖಿಸುವುದು ಶಿಫಾರಸು ಮಾಡಿರುವುದರಿಂದ ಅವುಗಳನ್ನು ಉಲ್ಲೇಖಿಸುವುದು ಒಳ್ಳೆಯದು. ಇಶ್ಯೂಯಿಂಗ್ ಕ್ಯಾರಿಯರ್ ಏಜೆಂಟ್ ಹೆಸರು ಮತ್ತು ನಗರ. ದಯವಿಟ್ಟು ಏಜೆಂಟರ ವಿವರಗಳನ್ನು ಇಲ್ಲಿ ನಮೂದಿಸಿ. ಏಜೆಂಟ್ಸ್ ಐಯಾಟಾ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಕೋಡ್. ಪ್ರತಿ ಏಜೆಂಟರನ್ನು ಪ್ರತ್ಯೇಕವಾಗಿ ಗುರುತಿಸಲು ಐಯಾಟಾ ಒಂದು ಕೋಡ್ ಅನ್ನು ಒದಗಿಸುತ್ತದೆ. ಕಾರ್ಯನಿರ್ವಹಿಸುತ್ತಿರುವ ಐಯಾಟಾ ಏಜೆಂಟರ ಕೋಡ್ ಅನ್ನು ಈ ಕಾಲಂನಲ್ಲಿ ನಮೂದಿಸಬೇಕು. ಉದಾಹರಣೆಗೆ 14030288. ಖಾತೆ ಸಂಖ್ಯೆ. ಕ್ಯಾರಿಯರ್ ಖಾತೆ ಸಂಖ್ಯೆಯನ್ನು ನೀಡಿದರೆ ಅದನ್ನು ಈ ಕಾಲಂನಲ್ಲಿ ನಮೂದಿಸಬೇಕು. ಏರ್ಪೋರ್ಟ್ ಆಫ್ ಡಿಪಾರ್ಚರ್. ಕನ್ಸೈನ್ಮೆಂಟ್ ಹೊರಡುವ ವಿಮಾನ ನಿಲ್ದಾಣವನ್ನು ಇಲ್ಲಿ ನಿರ್ದಿಷ್ಟಪಡಿಸಿ. ಈ ಮಾಹಿತಿಯನ್ನು ಇನ್ವಾಯ್ಸ್ನಿಂದ ಪಡೆಯಬಹುದು. ಅದನ್ನು ಇಲ್ಲಿ ಉಲ್ಲೇಖಿಸಿ. ವಿಮಾನ ನಿಲ್ದಾಣ ಇರುವ ನಗರದ ಹೆಸರನ್ನು ಬರೆಯಿರಿ, ಅಂದ್ರೆ ಅಹಮದಾಬಾದ್ ಅಥವಾ ಬಾಂಬೆ ಇತ್ಯಾದಿ. ಪರ್ಯಾಯವಾಗಿ IATA 3 ಅಕ್ಷರಗಳ ಕೋಡ್ AMD ಅಥವಾ BOM ಅನ್ನು ಸಹ ಇಲ್ಲಿ ಬರೆಯಬಹುದು. ಆದರೆ ಪೂರ್ಣವಾಗಿ ಬರೆಯುವುದು ಶಿಫಾರಸು ಮಾಡಿದ ಅಭ್ಯಾಸವಾಗಿದೆ. ರೂಟಿಂಗ್ ಮತ್ತು ಡೆಸ್ಟಿನೇಷನ್. ಡೆಸ್ಟಿನೇಷನ್ ತಲುಪಲು ಉತ್ತಮ ಮಾರ್ಗವನ್ನು ಕಂಡುಕೊಳ್ಳುವುದು ರೂಟಿಂಗ್ ಆಗಿದೆ. ಆದ್ದರಿಂದ ಏರ್ ಶಿಪ್ಮೆಂಟ್ನಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಟಾಪ್ ಪಾಯಿಂಟ್ ಇರಬಹುದು. ಅದಕ್ಕಾಗಿಯೇ ಈ ಪ್ರದೇಶದಲ್ಲಿ 2 ವಿಭಾಗಗಳನ್ನು ನೀಡಲಾಗಿದೆ. ಮೊದಲನೆಯದು ಟು ಸ್ಥಳದ ಹೆಸರು, ಎರಡನೆಯದು ಬೈ ಕ್ಯಾರಿಯರ್ನ ಹೆಸರು. ಈ ಮಾಹಿತಿ ವಿಮಾನಯಾನ ಸಂಸ್ಥೆಯಿಂದ ಲಭ್ಯವಿದೆ. ಉದಾಹರಣೆಗೆ ಟು DXP/by EK, ಟು LHR/by EK. ಏರ್ಪೋರ್ಟ್ ಆಫ್ ಡೆಸ್ಟಿನೇಷನ್. ಡೆಸ್ಟಿನೇಷನ್ ವಿಮಾನ ನಿಲ್ದಾಣವನ್ನು ಇನ್ವಾಯ್ಸಿನಲ್ಲಿ ಗುರುತಿಸಲಾಗಿದೆ. ಇನ್ವಾಯ್ಸಿನಿಂದ ವಿವರಗಳನ್ನು ಇಲ್ಲಿ ನಮೂದಿಸಿ. ವಿಶ್ವದ ಎಲ್ಲಾ ವಿಮಾನ ನಿಲ್ದಾಣಗಳನ್ನು IATA 3 ಅಕ್ಷರಗಳ ಕೋಡ್ ಮೂಲಕ ಸಂಕೇತದಿಂದ ಗುರುತಿಸಲಾಗಿದೆ. ಇದನ್ನು ಇಲ್ಲಿ ಬಳಸಬೇಕು ಅಥವಾ ನಗರದ ಹೆಸರನ್ನು ಪೂರ್ಣವಾಗಿ ಬರೆಯುವುದನ್ನು ಶಿಫಾರಸು ಮಾಡಲಾಗಿದೆ. ಉದಾಹರಣೆಗೆ ಟೊರಾಂಟೊ. ಫ್ರೈಟ್ ಅಥವಾ ದಿನಾಂಕ. ವಿಮಾನಯಾನ ಕಂಪನಿಯ ನಿಯಮಗಳನ್ನು ಅವಲಂಬಿಸಿ ಈ ಸ್ಥಳದ ದಿನಾಂಕ ಅಥವಾ ಫ್ರೈಟ್ ವಿವರಗಳು ಬದಲಾಗುತ್ತವೆ. ಆದ್ದರಿಂದ ಈ ಸ್ಥಳದಲ್ಲಿ ಶಿಪ್ಪಿಂಗ್ ಕಂಪನಿಯ ಪ್ರಕಾರ ಫ್ರೈಟ್ ಮತ್ತು ದಿನಾಂಕವನ್ನು ಬರೆಯಿರಿ. ಅಕೌಂಟಿಂಗ್ ಇನ್ಫಾರ್ಮೇಷನ್. ಈ ಸ್ಥಳದಲ್ಲಿ ನಿರ್ದಿಷ್ಟ ಅಕೌಂಟ್ ಇನ್ಫಾರ್ಮೇಷನ್ ಇದ್ದಲ್ಲಿ, ಉದಾಹರಣೆಗೆ ಮೆಥಡ್ ಆಫ್ ಪೇಮೆಂಟ್ ಅಂದರೆ ಫ್ರೈಟ್, ಪ್ರೀಪೇಯ್ಡ್ ಅಥವಾ ಕಲೆಕ್ಟ್, ಸರ್ವಿಸ್ ಟೈಪ್ ಲೆವೆಲ್ ಅಂದರೆ EXW X ವರ್ಕ್ಸ್ ಅಥವಾ ಏರ್ಪೋರ್ಟ್ ಟು ಏರ್ಪೋರ್ಟ್ ಸ್ಟ್ಯಾಂಡರ್ಡ್ ಸರ್ವಿಸ್ ಎಂದು ಉಲ್ಲೇಖಿಸಬೇಕಾಗಿದೆ. ಕರೆನ್ಸಿ.
ಈ ಸ್ಥಳದಲ್ಲಿ ನಿರ್ಗಮನ ದೇಶದ ಕರೆನ್ಸಿಯನ್ನು ನಿರ್ದಿಷ್ಟಪಡಿಸಿ ಆ ಕರೆನ್ಸಿ ಕೋಡ್ ಅನ್ನು ನಮೂದಿಸಿ. ಸೂಚನೆ: IATA ಮಾನದಂಡಗಳ ಪ್ರಕಾರ ಮಾಸ್ಟರ್ ಏರ್ವೇ ಬಿಲ್ನಲ್ಲಿ ಉತ್ಪಾದನಾ ದೇಶದ ಕರೆನ್ಸಿ ಕೋಡ್ ಅನ್ನು ಯಾವಾಗಲೂ ನಮೂದಿಸಬೇಕು. ಉದಾಹರಣೆಗೆ, ಶಿಪ್ಮೆಂಟ್ ಭಾರತದಿಂದ ಬಂದಿದ್ರೆ INR ಎಂದು ನಮೂದಿಸಿ. ಹೌಸ್ ಏರ್ವೇ ಬಿಲ್ಲಾಗಿದ್ರೆ ಇನ್ವಾಯ್ಸ್ ಪ್ರಕಾರ ಕರೆನ್ಸಿ ಕೋಡ್ ಅನ್ನು ಬರೆಯಬಹುದು. ಈ ಕಾಲಮ್ ಅನ್ನು ಇನ್ವಾಯ್ಸಿನಲ್ಲಿನ ಕರೆನ್ಸಿ ಕೋಡಿನೊಂದಿಗೆ ಭರ್ತಿ ಮಾಡಿ. CHGS ಕೋಡ್: ಈ ಕಾಲಂನಲ್ಲಿ ಹಣ ಪಾವತಿಸಿದ ಸ್ಥಳದ CHGS ಕೋಡ್ ಅನ್ನು ನಮೂದಿಸಿ. ಪ್ರೀಪೇಯ್ಡ್ಗಾಗಿ P ಮತ್ತು ಕಲೆಕ್ಟ್ಗಾಗಿ C ಎಂದು ಇಲ್ಲಿ ನಮೂದಿಸಿ. ವೇಟ್ ಆರ್ ವಾಲ್ಯೂಮ್: ವೇಟ್ ಅಥವಾ ವಾಲ್ಯೂಮ್ ಚಾರ್ಜಸ್ ಪ್ರೀಪೇಯ್ಡ್ ಅಥವಾ ಕಲೆಕ್ಟ್ ಆಧಾರದ ಮೇಲೆ ಪಾವತಿಸಲಾಗುತ್ತದೆ. ಫ್ರೈಟ್ ಪ್ರೀಪೇಯ್ಡ್ ಅನ್ನು ಆಧರಿಸಿದೆಯೋ ಅಥವಾ ಕಲೆಕ್ಟ್ ಅನ್ನು ಆಧರಿಸಿದೆಯೋ ಎಂದು ಗುರುತಿಸಿ ಖಚಿತಪಡಿಸಿಕೊಳ್ಳಿ. ಇದು ಸಾರಿಗೆಗಾಗಿ ಪಾವತಿಯಾಗಿತ್ತು, ನಿರ್ಗಮನದ ಹಂತದಲ್ಲಿದೆಯೇ ಅಥವಾ ಆಗಮನದ ಹಂತದಲ್ಲಿದೆಯೇ ಎಂದು ನಿರ್ದಿಷ್ಟಪಡಿಸುತ್ತದೆ. ಪ್ರೀಪೇಯ್ಡ್ ವೇಳೆ ಮುಂಚಿತವಾಗಿ ಪಾವತಿ ಮಾಡಲಾಗಿದೆ ಎಂದು ಅರ್ಥವಲ್ಲ, ಅದು ನಿರ್ಗಮನದ ಹಂತದಲ್ಲಿ ಪಾವತಿಸಲಾಗುವುದು ಎಂದರ್ಥ. ಕ್ಯಾಲ್ಕುಲೇಷನ್ ಆಫ್ ಚಾರ್ಜಬಲ್ ವೇಟ್ ಎಂಬ ವಿಶಿಷ್ಟ ವಿಡಿಯೋವನ್ನು JVS ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿ. ಅದರ್: ಇದು ಇತರ ಶುಲ್ಕಗಳು ಪ್ರೀಪೇಯ್ಡ್ ಅಥವಾ ಕಲೆಕ್ಟ್ ಆಧಾರದಲ್ಲಿವೆಯೇ ಎಂಬುದನ್ನು ಸೂಚಿಸಲು. ಡಿಕ್ಲೇರ್ಡ್ ವ್ಯಾಲ್ಯೂ ಫಾರ್ ಕ್ಯಾರೇಜ್: ಕಮರ್ಷಿಯಲ್ ಇನ್ವಾಯ್ಸಿನಿಂದ ಕ್ಯಾರೇಜ್ ಡಿಕ್ಲೇರ್ಡ್ ವ್ಯಾಲ್ಯೂ ಅನ್ನು ಇಲ್ಲಿ ನಮೂದಿಸಿ. ಅದನ್ನು ಉಲ್ಲೇಖಿಸದಿದ್ದರೆ NVD ನೋ ವ್ಯಾಲ್ಯೂ ಡಿಕ್ಲೇರ್ಡ್ ಎಂದು ನಮೂದಿಸಿ. ಕ್ಯಾರೇಜ್ಗೆ ಮೌಲ್ಯ ಅಥವಾ ವ್ಯಾಲ್ಯೂವನ್ನು ಬರೆಯುವುದು ಕಡ್ಡಾಯವಲ್ಲ. ಆದಾಗ್ಯೂ ಇದು ವ್ಯಾಲ್ಯೂಯಬಲ್ ಕನ್ಸೈನ್ಮೆಂಟ್ ಆಗಿದ್ದಲ್ಲಿ ಕ್ಯಾರೇಜ್ನ ವ್ಯಾಲ್ಯೂವನ್ನು ವರದಿ ಮಾಡಲು ಶಿಫಾರಸು ಮಾಡಲಾಗಿದೆ. ನಂತರ ಏರ್ಲೈನ್ ಕ್ಯಾರೇಜ್ ಡಿಕ್ಲೇರ್ಡ್ ವ್ಯಾಲ್ಯೂ ಆಧಾರದ ಮೇಲೆ ವ್ಯಾಲ್ಯೂಯೇಷನ್ ಚಾರ್ಜಸ್ ಸ್ವೀಕರಿಸುತ್ತದೆ. ಡಿಕ್ಲೇರ್ಡ್ ವ್ಯಾಲ್ಯೂ ಫಾರ್ ಕಸ್ಟಮ್ಸ್: ಟೋಟಲ್ ಡಿಕ್ಲೇರ್ಡ್ ವ್ಯಾಲ್ಯೂ ಫಾರ್ ಕಸ್ಟಮ್ಸ್ ಎಕ್ಸ್ಪೋರ್ಟ್ ಇನ್ವಾಯ್ಸ್ ವ್ಯಾಲ್ಯೂ ಆಗಬಹುದು. ಕಮರ್ಷಿಯಲ್ ಇನ್ವಾಯ್ಸಿನಲ್ಲಿ ಕ್ಯಾರೇಜ್ ಡಿಕ್ಲೇರ್ಡ್ ವ್ಯಾಲ್ಯೂ ಅನ್ನು ಇಲ್ಲಿ ನಮೂದಿಸಿ. ಅದನ್ನು ಉಲ್ಲೇಖಿಸದಿದ್ದರೆ NVD ನೋ ವ್ಯಾಲ್ಯೂ ಡಿಕ್ಲೇರ್ಡ್ ಎಂದು ನಮೂದಿಸಿ. ಕ್ಯಾರೇಜಿಗಾಗಿ ಮೌಲ್ಯ ಅಥವಾ ವ್ಯಾಲ್ಯೂವನ್ನು ಬರೆಯುವುದು ಕಡ್ಡಾಯವಲ್ಲ. ಅಮೌಂಟ್ ಆಫ್ ಇನ್ಶೂರೆನ್ಸ್: ಕ್ಯಾರಿಯರ್ ವಿಮೆ ಒದಗಿಸಿದರೆ ಆ ಒದಗಿಸಲಾದ ವಿಮೆಯು ಏರ್ವೇ ಬಿಲ್ನ ಹಿಂಭಾಗದಲ್ಲಿ ಉಲ್ಲೇಖಿಸಲಾದ ನಿಯಮಗಳು ಮತ್ತು ಷರತ್ತುಗಳನ್ನು ಪೂರೈಸಿದರೆ ವಿಮೆ ಮಾಡಿದ ನಿಖರವಾದ ಮೊತ್ತವನ್ನು ಇಲ್ಲಿ ಬರೆಯಿರಿ. ವಿಮೆ ಮಾಡಿದ ಮೊತ್ತವನ್ನು ಶಿಪ್ಪರ್ ವಿವರಗಳಲ್ಲಿ ಕಾಣಬಹುದು. ಆದಾಗ್ಯೂ ಭಾರತದಲ್ಲಿನ ವಿಮಾನಯಾನ ಸಂಸ್ಥೆಗಳು ವಿಮೆ ನೀಡುವುದಿಲ್ಲ, ಆದ್ದರಿಂದ ಇದು ಅನ್ವಯಿಸುವುದಿಲ್ಲ. ಹಾಗಾಗಿ ಈ ಜಾಗವನ್ನು ಖಾಲಿ ಬಿಡಿ. ಹ್ಯಾಂಡ್ಲಿಂಗ್ ಇನ್ಫಾರ್ಮೇಷನ್: ನಿರ್ವಹಣೆಯ ವಿವರಗಳು ಇನ್ವಾಯ್ಸ್ ಮತ್ತು ಪ್ಯಾಕಿಂಗ್ ಪಟ್ಟಿಯಲ್ಲಿರುತ್ತವೆ. ಇನ್ವಾಯ್ಸ್ ಮತ್ತು ಪ್ಯಾಕಿಂಗ್ ಪಟ್ಟಿಯಲ್ಲಿರುವ ಗುರುತುಗಳು ಮತ್ತು ಸಂಖ್ಯೆಗಳನ್ನು ಇಲ್ಲಿ ನಮೂದಿಸಿ ಅಥವಾ ಕೆಲವು ನಿರ್ದಿಷ್ಟ ನಿರ್ವಹಣಾ ವಿಧಾನವನ್ನು ಇಲ್ಲಿ ನಿರ್ದಿಷ್ಟಪಡಿಸಬಹುದು. ಉದಾಹರಣೆಗೆ, ಡ್ರಮ್ಗಳಂತಹವು ನೇರವಾಗಿ ಇರಿಸಿ ಅಥವಾ ತುರ್ತು ಔಷಧಿಗಳು 24/7 ಸಂಪರ್ಕ ವಿವರಗಳನ್ನು ಬರೆಯಿರಿ. ನಂಬರ್ ಆಫ್ ಪೀಸಸ್ RCP: ಸರಕುಗಳನ್ನು ಸಾಗಿಸುವ ಸಲುವಾಗಿ ಕ್ಯಾರಿಯರಿಗೆ ತಲುಪಿಸಿದ ಭಾಗಗಳ ಸಂಖ್ಯೆಯನ್ನು ನಮೂದಿಸಿ. ಇನ್ವಾಯ್ಸ್ ಮತ್ತು ಪ್ಯಾಕಿಂಗ್ ಲಿಸ್ಟಿನಿಂದ ಪಡೆದ ಪ್ರತಿ ಭಾಗಗಳ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ. ಉದಾಹರಣೆಗೆ, 2 ಪ್ಯಾಲೆಟ್ಗಳಲ್ಲಿ 8 ಡ್ರಮ್ಗಳನ್ನು ಕಂಪೈಲ್ ಮಾಡಿ ಹಾಕಿದ್ದಲ್ಲಿ 2 ಎಂದು ಬರೆಯಿರಿ, 10 ಎಂದು ಬರೆಯುವುದು ಬೇಡ. ಗ್ರಾಸ್ ವೇಟ್:
ಪ್ಯಾಕಿಂಗ್ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ಒಟ್ಟು ತೂಕ ಅಥವಾ ಕಾರ್ಗೋ ಸಂಕೀರ್ಣದಲ್ಲಿ ಕಾರ್ಗೋಗಳನ್ನು ಹಸ್ತಾಂತರಿಸುವಾಗ ಪರಿಶೀಲಿಸಿದ ತೂಕವನ್ನು ಬರೆಯಿರಿ. ವಿಮಾನ ನಿಲ್ದಾಣದಲ್ಲಿ ಕಾರ್ಗೋಗಳನ್ನು ಹಸ್ತಾಂತರಿಸುವಾಗ ಇದು ಖಚಿತವಾಗುತ್ತದೆ. ಕಿಲೋಗ್ರಾಂ ಆರ್ ಪೌಂಡ್ ಇದು ತೂಕವನ್ನು ಸೂಚಿಸಲು ಬಳಸುವ ಯೂನಿಟ್. ನಿರ್ಗಮನ ದೇಶದ ನಿಯಮಗಳನ್ನು ಪರಿಶೀಲಿಸಿ ಮತ್ತು ಅನುಸರಿಸಿ. ಉದಾಹರಣೆಗೆ, ಮೆಟ್ರಿಕ್ ಸಿಸ್ಟಮ್ ವೇಳೆ ಕಿಲೋ ಎಂದು, ಇಂಪೀರಿಯಲ್ ಸಿಸ್ಟಮ್ ಆಗಿದ್ರೆ LBS ಎಂದು ನಮೂದಿಸಿ. ದೇಶದ ನಿಯಮಗಳನ್ನು ಅನುಸರಿಸಿ ಮತ್ತು ಇಲ್ಲಿ ನಿರ್ದಿಷ್ಟಪಡಿಸಿ. K ಅಥವಾ L ಅನ್ನು ಸಣ್ಣ ಸಾಲಿನಲ್ಲಿ ಇರಿಸಿ. ರೇಟ್ ಕ್ಲಾಸ್ ಕೆಳಗಿನ ಕೋಡ್ಗಳಲ್ಲಿ ಸೂಕ್ತವಾದ ಒಂದನ್ನು ನಮೂದಿಸಿ. M ಎಂದರೆ ಮಿನಿಮಮ್ ಚಾರ್ಜ್, N ಎಂದರೆ ನಾರ್ಮಲ್ ರೇಟ್, Q ಎಂದರೆ ಕ್ವಾಂಟಿಟಿ ರೇಟ್, S ಎಂದರೆ ಸ್ಪೆಸಿಫಿಕ್ ಕಮಾಡಿಟಿ ರೇಟ್, R ಎಂದರೆ ಕ್ಲಾಸ್ ರೇಟ್ ರಿಡಕ್ಷನ್, C ಎಂದರೆ ಕ್ಲಾಸ್ ರೇಟ್ ಸರ್ಚಾರ್ಜ್, U ಎಂದರೆ ಯೂನಿಟ್ ಲೋಡ್ ಡಿವೈಸ್ ಬೇಸಿಕ್ ಚಾರ್ಜ್ ಆರ್ ರೇಟ್, E ಎಂದರೆ ಯೂನಿಟ್ ಲೋಡ್ ಡಿವೈಸ್ ಅಡಿಷನಲ್ ಪಿವಟ್ ರೇಟ್, X ಎಂದರೆ ಯೂನಿಟ್ ಲೋಡ್ ಡಿವೈಸ್ ಅಡಿಷನಲ್ ಇನ್ಫಾರ್ಮೇಷನ್. ಅವಶ್ಯಕತೆಗಳಿಗೆ ಅನುಗುಣವಾಗಿ ಮೇಲೆ ತಿಳಿಸಲಾದ ತರಗತಿಗಳಲ್ಲಿ ಒಂದನ್ನು ಇಲ್ಲಿ ನಮೂದಿಸಿ. ಏರ್ ಕಾರ್ಗೋ ರೇಟಿಂಗ್ ಕುರಿತು JVS ಅಕಾಡೆಮಿ ವಿಡಿಯೋ ನೋಡಿ. ಕಮಾಡಿಟಿ ಈ ಬಾಕ್ಸಿನಲ್ಲಿ ಈ ಕೆಳಗಿನಂತೆ ಭರ್ತಿ ಮಾಡಿ. SCR ಕೋಡ್ಗೆ ಹೊಂದಿಸಲು 4 ಅಂಕಿಯ ಕೋಡ್ ಅನ್ನು ನಮೂದಿಸಿ. ಉದಾಹರಣೆಗೆ IATA SCR ಕಮಾಡಿಟಿ ಕೋಡ್ಸ್ ಒದಗಿಸಿದೆ 2199 9001. ಚಾರ್ಜಬಲ್ ವೆಯ್ಟ್ ಈ ಕೆಳಗಿನ ಈಕ್ವೇಶನ್ ಅನ್ನು ಬಳಸಿಕೊಂಡು ಲೆಕ್ಕ ಹಾಕಬಹುದು. ಇಂಚೆಸ್ಸಿನಲ್ಲಿ ಲೆಕ್ಕ ಹಾಕಲು L × B × H / 366. ಸೆಂಟಿಮೀಟರ್ಸಿನಲ್ಲಿ ಲೆಕ್ಕ ಹಾಕಲು L × B × H / 6000. ಲೆಕ್ಕ ಹಾಕಿನ ಚಾರ್ಜಬಲ್ ವೆಯ್ಟ್ ಅನ್ನು ಇಲ್ಲಿ ನಮೂದಿಸಿ. ಗ್ರಾಸ್ ವೆಯ್ಟ್ ಗಿಂತ ವಾಲ್ಯೂಮೆಟ್ರಿಕ್ ವೆಯ್ಟ್ ಹೆಚ್ಚಿದ್ರೆ ಮೇಲಿನ ಲೆಕ್ಕಾಚಾರದ ಪ್ರಕಾರ ಚಾರ್ಜಬಲ್ ವೆಯ್ಟ್ ಅನ್ನು ಬರೆಯಿರಿ. ಗ್ರಾಸ್ ವೆಯ್ಟ್ ಗಿಂತ ವಾಲ್ಯೂಮೆಟ್ರಿಕ್ ವೆಯ್ಟ್ ಕಡಿಮೆ ಇದ್ದರೆ ಗ್ರಾಸ್ ವೆಯ್ಟ್ ಅನ್ನು ಬರೆಯಿರಿ. ಬ್ರೇಕ್ ಈವನ್ ಪಾಯಿಂಟ್ ಫಾರ್ಮುಲಾ ಪ್ರಕಾರ ಕಡಿಮೆ ಫ್ರೈಟ್ ಅರ್ಹತೆ ಪಡೆದರೆ ಅಪ್ಲಿಕಬಲ್ ವೆಯ್ಟ್ ಸ್ಲ್ಯಾಬ್ ಪ್ರಕಾರ ಚಾರ್ಜಬಲ್ ವೆಯ್ಟ್ ಅನ್ನು ಬರೆಯಬಹುದು. ಫ್ರೈಟ್ ಕ್ಯಾಲ್ಕುಲೇಷನ್ ಬಗ್ಗೆ ನಮ್ಮ ವಿಡಿಯೋ ನೋಡಿ. ರೇಟ್ ಅಥವಾ ಚಾರ್ಜ್ ವಿಮಾನಯಾನ ಸಂಸ್ಥೆಯಿಂದ ಅಥವಾ ವಿಮಾನಯಾನ ಏಜೆಂಟ್ನಿಂದ ಲಭ್ಯವಿದೆ. ರೇಟ್ ಅಥವಾ ಚಾರ್ಜ್ ಯಾವಾಗಲೂ ಚಾರ್ಜಬಲ್ ವೆಯ್ಟ್ ಅನ್ನು ಅವಲಂಬಿಸಿರುತ್ತದೆ. ಅಗತ್ಯ ವಿವರಗಳನ್ನು ಇಲ್ಲಿ ನಮೂದಿಸಿ. ಟೋಟಲ್ ಒಟ್ಟು ಲೆಕ್ಕಾಚಾರದ ಫಲಿತಾಂಶವನ್ನು ಈ ಕಾಲಂನಲ್ಲಿ ಬರೆಯಿರಿ. ಅಂದರೆ ಚಾರ್ಜಬಲ್ ವೆಯ್ಟ್ ಇಂಟು ರೇಟ್ = ಟೋಟಲ್. ನೇಚರ್ ಅಂಡ್ ಕ್ವಾಂಟಿಟಿ ಆಫ್ ಗುಡ್ಸ್. ಇನ್ವಾಯ್ಸ್ ಮತ್ತು ಪ್ಯಾಕಿಂಗ್ ಲಿಸ್ಟಿನಲ್ಲಿ ನೀಡಲಾದ ಪೂರ್ಣ ವಿವರಗಳನ್ನು ಇಲ್ಲಿ ನಮೂದಿಸಿ. ಉದಾಹರಣೆಗೆ, ಒಳಗೆ ಇರುವ ವಸ್ತು ಹಿಂದೆ ಕಮಾಡಿಟಿ, ಎಂಜಿನಿಯರಿಂಗ್ ಗೂಡ್ಸ್ ಆರ್ ಫಾರ್ಮಾಸ್ಯೂಟಿಕಲ್ಸ್ ಹಾಗೂ ಅಗತ್ಯವಿರುವ ಉಳಿದ ಕೆಲವು ವಿವರಗಳು. ಆದರೆ ಈ ಕಾಲಂನಲ್ಲಿ ಇನ್ವಾಯ್ಸಿನಲ್ಲಿರುವ ಎಲ್ಲಾ ವಿವರಗಳನ್ನು ಬರೆಯುವುದು ಅನಿವಾರ್ಯವಲ್ಲ. ಕಸ್ಟಮ್ಸ್ ಡಿಕ್ಲರೇಷನ್ಗೆ ರೆಫರೆನ್ಸ್ ನಂಬರ್ ಅಗತ್ಯವಿದೆ, ಅದನ್ನು ಇಲ್ಲಿ ಉಲ್ಲೇಖಿಸಿ. ಇತರ ಕೆಲವು ಕಾನೂನು ಸೂಚನೆಗಳನ್ನು ಸಹ ಇಲ್ಲಿ ಉಲ್ಲೇಖಿಸಬಹುದು. ಅದರ್ ಚಾರ್ಜಸ್ ಇತರ ಚಾರ್ಜಸ್ಗಳು ಅಂದರೆ ಏಜೆಂಟರಿಗೆ ಡ್ಯೂ ಚಾರ್ಜಸ್, ಕ್ಯಾರಿಯರ್ಗಳಿಗೆ ಡ್ಯೂ ಚಾರ್ಜಸ್ ಇಲ್ಲಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಲಾಗಿದೆ ಮತ್ತು ಅದರ ಸಂಪೂರ್ಣ ಬಾಕಿ ಮೊತ್ತ ಕ್ಯಾರಿಯರ್ ಮತ್ತು ಏಜೆಂಟ್ ಕಾಲಂನಲ್ಲಿ ಉಲ್ಲೇಖಿಸಲಾಗಿದೆ. ವೆಯ್ಟ್ ಚಾರ್ಜ್, ಪ್ರಿಪೇರ್ ಅಥವಾ ಕಲೆಕ್ಟ್. ಈ ಕಾಲಂನಲ್ಲಿ ಫೈನಲ್ ವೆಯ್ಟ್ ಚಾರ್ಜ್ ಅನ್ನು ನಮೂದಿಸಬೇಕು. ಇದನ್ನು ಲೆಕ್ಕ ಹಾಕಲು ಫ್ರೈಟ್ = ಚಾರ್ಜಬಲ್ ವೆಯ್ಟ್ ಇಂಟು ರೇಟ್. ವ್ಯಾಲ್ಯೂಯೇಷನ್ ಚಾರ್ಜ್, ಪ್ರಿಪೇರ್ ಅಥವಾ ಕಲೆಕ್ಟ್.
ಕ್ಯಾರಿಯರ್ಗಳಿಗೆ ವ್ಯಾಲ್ಯೂವನ್ನು ಡಿಕ್ಲೇರ್ ಮಾಡಿ ಏರ್ಲೈನ್ ಅಥವಾ ಏಜೆಂಟ್ ಅದಕ್ಕಾಗಿ ವ್ಯಾಲ್ಯೂಯೇಷನ್ ಚಾರ್ಜಸ್ ಖಚಿತವಾಗಿ ತಿಳಿಸಿದ್ದರೆ ಆ ಚಾರ್ಜಸ್ ಅನ್ನು ಇಲ್ಲಿ ನಿರ್ದಿಷ್ಟಪಡಿಸಿ. ಹೀಗಾಗಿ ಪ್ರತಿ ಕಿಲೋಗೆ SDR 22 ಬದಲಿಗೆ ನಿರ್ದಿಷ್ಟ ಪ್ರಮಾಣದ ರಕ್ಷಣೆ ಕ್ಯಾರಿಯರ್ನಿಂದ ಲಭ್ಯವಿದೆ. ಕ್ಯಾಲ್ಕುಲೇಷನ್ ಆಫ್ ಚಾರ್ಜಬಲ್ ವೆಯ್ಟ್ ವಿವರಿಸುವ ವಿಶಿಷ್ಟ ವಿಡಿಯೋವನ್ನು JBS ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾಣಬಹುದು. ಟ್ಯಾಕ್ಸ್ ಪ್ರೀಪೇಯ್ಡ್ ಅಥವಾ ಕಲೆಕ್ಟ್ ಇದನ್ನು ಖಾಲಿ ಬಿಡಿ. ಟೋಟಲ್ ಅದರ್ ಚಾರ್ಜ್ ಡ್ಯೂ ಏಜೆಂಟ್ ಪ್ರೀಪೇಯ್ಡ್ ಅಥವಾ ಕಲೆಕ್ಟ್. ಟೋಟಲ್ ಆಫ್ ಡ್ಯೂ ಏಜೆಂಟ್ ಮೊತ್ತವನ್ನು ಲೆಕ್ಕ ಮಾಡಿ ಏರ್ವೇ ಬಿಲ್ಲಿನ ಬಲಭಾಗದಲ್ಲಿ ಬರೆಯಿರಿ. ಟೋಟಲ್ ಅದರ್ ಚಾರ್ಜಸ್ ಡ್ಯೂ ಕ್ಯಾರಿಯರ್ ಪ್ರೀಪೇಯ್ಡ್ ಅಥವಾ ಕಲೆಕ್ಟ್. ಇತರ ಏರ್ಲೈನ್ ಚಾರ್ಜಸ್ ಅನ್ನು ಇಲ್ಲಿ ನಮೂದಿಸಿ. ಬಲ ಕಾಲಂನಲ್ಲಿ ಲೆಕ್ಕ ಹಾಕಿದ ಟೋಟಲ್ ಆಫ್ ಡ್ಯೂ ಕ್ಯಾರಿಯರ್ ಮೊತ್ತವನ್ನು ಬರೆಯಿರಿ. ಟೋಟಲ್ ಪ್ರೀಪೇಯ್ಡ್ ಅಥವಾ ಕಲೆಕ್ಟ್. ಒಟ್ಟು ಫ್ರೈಟ್ ಮತ್ತು ಇತರ ಚಾರ್ಜ್ಗಳು ಶಿಪ್ಮೆಂಟಿನ ಇನ್ಕಾಂಟಮ್ ಪ್ರಕಾರ ಪ್ರಿಪೇರ್ ಆಗಿದ್ದರೆ ಎಲ್ಲಾ ವಿವರಗಳನ್ನು ಪ್ರೀಪೇಯ್ಡ್ ಕಾಲಂನಲ್ಲಿ ನಿರ್ದಿಷ್ಟಪಡಿಸಿ. ಅದು ಸರಕು ಮತ್ತು ಇತರ ಶುಲ್ಕಗಳು ಇನ್ಕಾಂಟಮ್ಗೆ ಅನುಗುಣವಾಗಿ ಕಲೆಕ್ಟ್ ಆಧಾರದ ಮೇಲೆ ಇದ್ದರೆ ಎಲ್ಲಾ ಚಾರ್ಜಸ್ ಅನ್ನು ಕಲೆಕ್ಟ್ ಕಾಲಂನಲ್ಲಿ ನಿರ್ದಿಷ್ಟಪಡಿಸಿ. ಗಮನಿಸಿ, ಪ್ರೀಪೇಯ್ಡ್ ವೇಳೆ ಫ್ರೈಟ್ ಮತ್ತು ಇತರ ಚಾರ್ಜಸ್ ಅನ್ನು ನಿರ್ಗಮನದ ಹಂತದಲ್ಲಿ ಪಾವತಿಸಲಾಗುತ್ತದೆ. ಕಲೆಕ್ಟ್ ವೇಳೆ ಫ್ರೈಟ್ ಮತ್ತು ಇತರ ಚಾರ್ಜಸ್ ಅನ್ನು ಗಮ್ಯ ಸ್ಥಾನದಲ್ಲಿ ಪಾವತಿಸಲಾಗುತ್ತದೆ. ಸಿಗ್ನೇಚರ್ ಆಫ್ ಶಿಪ್ಪರ್ ಆರ್ ಹಿಸ್ ಏಜೆಂಟ್. ಪೂರ್ಣಗೊಂಡ ಎಲ್ಲಾ ವಿವರಗಳನ್ನು ಎಚ್ಚರಿಕೆಯಿಂದ ಓದಿ. ಶಿಪ್ಪರ್ ಅಥವಾ ಅವರ ಏಜೆಂಟಿಂದ ಸಹಿ ಪಡೆಯಬೇಕು. ಈ ಸಹಿಯನ್ನು ಒಪ್ಪಂದದ ನಿಯಮಗಳೊಂದಿಗೆ ಮಾಡಿಕೊಳ್ಳಬೇಕು. ಈ ಒಪ್ಪಂದವನ್ನು ಶಿಪ್ಪರ್, ಕನ್ಸೈನಿ ಮತ್ತು ಕ್ಯಾರಿಯರ್ ನಡುವೆ ಮಾಡಲಾಗಿದೆ. ಎಕ್ಸಿಕ್ಯೂಟೆಡ್ ಆನ್ ಡೇಟ್. ನಿರ್ಗಮನ ಹಂತದಲ್ಲಿ ಕಸ್ಟಮ್ಸ್ ಕ್ಲಿಯರೆನ್ಸ್ ನಂತರ ಏರ್ವೇ ಬಿಲ್ ಸಿದ್ಧಪಡಿಸಿದ ದಿನಾಂಕವನ್ನು ಇಲ್ಲಿ ನಮೂದಿಸಿ. ಅಟ್ ಪ್ಲೇಸ್. ಏರ್ವೇ ಬಿಲ್ ಅನ್ನು ತಯಾರಿಸಿದ ಸ್ಥಳದ ಹೆಸರನ್ನು ಬರೆಯಿರಿ. ಸಿಗ್ನೇಚರ್ ಆಫ್ ಇಶ್ಯೂಯಿಂಗ್ ಕ್ಯಾರಿಯರ್ ಆರ್ ಇಟ್ಸ್ ಏಜೆಂಟ್. ಇಶ್ಯೂಯಿಂಗ್ ಕ್ಯಾರಿಯರ್ ಅಥವಾ ಅವರ ಏಜೆಂಟ್ ಇಲ್ಲಿ ಸಹಿ ಮಾಡಬೇಕು. ಫ್ರೈಟ್ ಕಲೆಕ್ಟ್ ಶಿಪ್ಮೆಂಟ್ ಆಗಿದ್ದಲ್ಲಿ ಕೆಳಗಿನ ಎಲ್ಲಾ ವಿವರಗಳನ್ನು ಏರ್ಲೈನ್ಸ್ ಒದಗಿಸುತ್ತದೆ. ಮೊದಲನೆಯದು ಕರೆನ್ಸಿ ಕನ್ವರ್ಷನ್ ರೇಟ್ಸ್. ಎರಡನೆಯದು CC ಚೆಕ್ಸ್ ಇನ್ ಡೆಸ್ಟಿನೇಷನ್ ಕರೆನ್ಸಿ. ಮೂರನೆಯದು ಚಾರ್ಜಸ್ ಅಟ್ ಡೆಸ್ಟಿನೇಷನ್. ನಾಲ್ಕನೆಯದು ಟೋಟಲ್ ಕಲೆಕ್ಟ್ ಚಾರ್ಜಸ್. ಕ್ಯಾರಿಯರ್ ಒದಗಿಸುವ ಏರ್ವೇ ಬಿಲ್ ಮಾಸ್ಟರ್ ಏರ್ವೇ ಬಿಲ್ ಆಗಿದೆ. ಇದನ್ನು ಆಕ್ಚುಯಲ್ ಶಿಪ್ಪರಿಗೆ ನೀಡಿದರೆ ಸಾಮಾನ್ಯವಾಗಿ ಆಕ್ಚುಯಲ್ ಕನ್ಸೈನಿ ಅಥವಾ ಕನ್ಸೈನಿಯ ಏಜೆಂಟ್ ಅಥವಾ ಇದು ಲೆಟರ್ ಆಫ್ ಕ್ರೆಡಿಟ್ ಆಧರಿಸಿದ್ದರೆ ಡೆಸ್ಟಿನೇಷನ್ ಬ್ಯಾಂಕ್ ಅನ್ನು ತೋರಿಸುತ್ತದೆ. ಒಂದು ಪಕ್ಷದಲ್ಲಿ ಫಾರ್ವರ್ಡ್ ಮಾಡುವವರಿಗೆ ಇದನ್ನು ನೀಡಿದರೆ ಫಾರ್ವರ್ಡ್ ಮಾಡುವವರನ್ನು ಶಿಪ್ಪರ್ ಆಗಿ, ಗಮ್ಯ ಸ್ಥಾನದಲ್ಲಿ ಫಾರ್ವರ್ಡರ್ ಏಜೆಂಟ್ ಅಥವಾ ಕಚೇರಿ ಕನ್ಸೈನಿಯಾಗಿ ಪಟ್ಟಿ ಮಾಡುತ್ತಾರೆ. ಅಂತಹ ಸಂದರ್ಭದಲ್ಲಿ ಫಾರ್ವರ್ಡ್ ಮಾಡುವವರು ತಮ್ಮದೇ ಆದ ಏರ್ವೇ ಬಿಲ್ ಅನ್ನು ಆಕ್ಚುಯಲ್ ಶಿಪ್ಪರ್ಗೆ ಆಕ್ಚುಯಲ್ ಕನ್ಸೈನಿ ವಿವರಗಳೊಂದಿಗೆ ಒದಗಿಸುತ್ತಾರೆ. ಅಂತಹ ಏರ್ವೇ ಬಿಲ್ ಅನ್ನು ಹೌಸ್ ಏರ್ವೇ ಬಿಲ್ ಎಂದು ಕರೆಯಲಾಗುತ್ತದೆ. ಈ ಟ್ಯುಟೋರಿಯಲ್ನಲ್ಲಿ ಪ್ರಸ್ತುತ ತರಬೇತಿ ಸ್ವೀಕರಿಸುವವರಿಗಾಗಿ ಏರ್ವೇ ಬಿಲ್ ಸಿದ್ಧತೆಯನ್ನು ಅರ್ಥ ಮಾಡಿಕೊಳ್ಳಲು JBS ಅಕಾಡೆಮಿ ಸಿದ್ಧಪಡಿಸಿದೆ. ಇವು ಸಾಮಾನ್ಯ ಮಾರ್ಗನಿರ್ದೇಶಗಳು ಮಾತ್ರ. ನಿರ್ದಿಷ್ಟ ವಿವರಗಳು ಸ್ಥಳ ಮತ್ತು ಕಾನೂನು ಅವಶ್ಯಕತೆಗಳಿಗೆ ಅನುಗುಣವಾಗಿ ಬದಲಾಗುತ್ತವೆ. For detailed learning on all logistics subjects visit www.logiveda.com.